ಇನ್ನು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಇನ್ನೂ ಕೂಡ ಮಾತು ಚರ್ಚೆ ನಿಂತಿಲ್ಲ ಅಂತ ಅನೇಕ ನಾಯಕರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾರು ಕೂಡ ಮಾತನಾಡಬಾರ್ದು ಅಂತ. ಆದರೆ ಇದಕ್ಕೆ ವಿಪಕ್ಷ ಬಿಜೆಪಿ ನಾಯಕರು ಮಾತ್ರ ಕಿಡಿಯನ್ನು ಹತ್ತಿಸ್ತಾನೆ ಇದ್ದಾರೆ ಅಥವಾ ಈ ಒಂದು ಬೆಂಕಿಗೆ ತುಪ್ಪವನ್ನು ಸುರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ ಗಂಭೀರವಾದಂಥ ಕೆಲವೊಂದಿಷ್ಟು ಕಾಮೆಂಟ್ಗಳನ್ನು ಮಾಡಿದ್ದಾರೆ. ಅತ್ತ ಸಿದ್ದರಾಮಯ್ಯನವರು ಕುರ್ಚಿ ಬಿಡಲ್ಲ ಅಂತ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಕುರ್ಚಿ ಕರೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಮನೆಯಲ್ಲಿ ಸಾಕಷ್ಟು ಗೊಂದಲ ಗಲಾಟೆಗಳು ಶುರುವಾಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇದರ ಜೊತೆಗೆ ಅತ್ತ ಕಾಂಗ್ರೆಸ್ ನಾಯಕರು ಖುದ್ದು ಮುಖ್ಯಮಂತ್ರಿ ಆದಿಯಾಗಿ ಸುರ್ಜೇವಾಲಾ ಸಮೇತ ಈ ವಿಚಾರವಾಗಿ ಯಾರೂ ಕೂಡ ಮಾತಾಡಬಾರ್ದು ಅಂತ ಸುಗ್ರೀವಾಜ್ಞೆಯನ್ನು ಕಟ್ಟಪ್ಪಣೆಯನ್ನು ಹೊಡಿಸ್ತಾ ಇದ್ದಾರೆ. ಅತ್ತ ಸುರ್ಜೇವಾಲಾ ಕೂಡ ಬೆಂಗಳೂರಿನಲ್ಲಿದ್ದಾರೆ. ಅವ್ರು ಏನು ಹೇಳಿದ್ರು, ಯಾವ ರೀತಿ ನಡೀತಾ ಇದೆ ಈ ಮ್ಯೂಸಿಕಲ್ ಚೇರ್ ನೋಡೋಣ ಬನ್ನಿ. ನವೆಂಬರ್ ಡಿಸೆಂಬರ್ ಒಳಗಡೆ ಕ್ರಾಂತಿ ಆಗ್ತದೆ. ಹಂಗೆ ಹೋಗ್ತದೆ. ನವೆಂಬರ್ ಡಿಸೆಂಬರ್ ಬರ್ತದೆ ಕ್ರಾಂತಿ, ಡಿಸೆಂಬರ್ ಜನವರಿ ಬರ್ತದೆ. Whatever the high-command decides, ಹೈಕಮಾಂಡ್ಗೆ ಗೊತ್ತು ಪವರ್ ಶೇರಿಂಗ್ ಏನಾದ್ರು ಇದ್ರೆ. we have to go by it. ಇದೇ ಅಸ್ಥಿರದ ಮೊದಲನೇ ಲಕ್ಷಣ. I hope so. ಅಂದ್ರೆ ಅವ್ರಿಗೆ ವಿಶ್ವಾಸ ಇಲ್ಲನಾ? I hope so. ಯಾವಾಗ ಇಳಿತೀಯಪ್ಪ ಮುಖ್ಯಮಂತ್ರಿ? ಇನ್ನೂ 2 ವರ್ಷ ಇತ್ತು. ಕಾಂಗ್ರೆಸ್ ಮನೆಯೊಳಗೆ ನವೆಂಬರ್ ಕ್ರಾಂತಿಯ ಸಣ್ಣದೊಂದು ಕಿಡಿ ಹೊತ್ತಿದೆ. ಡಿಕೆ ಬೆಂಬಲಿಗರು ಮೊನ್ನೆಯಷ್ಟೇ ಮುಂದಿನ ತಿಂಗಳು ಬಂಡೆಗೆ ಸಿಎಂ ಅಂದಿದ್ರು. ಆದ್ರೆ ಸಿದ್ದರಾಮಯ್ಯ ನಾನೇ ಸಿಎಂ ಎಂಬ ಸಂದೇಶ ರವಾನಿಸಿದ್ರು. ಇದಾದ ಬಳಿಕ ಕಾಂಗ್ರೆಸ್ ಮನೆಯೊಳಗಿನ ಬದಲಾವಣೆಯ ಗಾಳಿ ಬಿರುಗಾಳಿಯಾಗುತ್ತಾ ಎಂಬ ಗುಮಾನಿ ಎದ್ದಿದೆ. ಈ ಕಾಡ್ಗಿಚ್ಚಿಗೆ ಬಿಜೆಪಿ ತುಪ್ಪ ಸುರಿತಿದೆ. ನವೆಂಬರ್ ಡಿಸೆಂಬರ್ ಒಳಗಡೆ, ಈ ವರ್ಷದ ಒಳಗಡೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ, ಡಿ ಕೆ ಶಿವಕುಮಾರ್ ಹಠ ಬಿಡಲ್ಲ. ಅಕ್ಟೋಬರ್ ಕ್ರಾಂತಿ ಈಗ ನವೆಂಬರ್ ಕ್ರಾಂತಿ ಚಲೋ ಮಾಡಿದೆ. ಹಂಗೆ ಹೋಗ್ತದೆ. ನವೆಂಬರ್ ಡಿಸೆಂಬರ್ ಬರ್ತದೆ ಕ್ರಾಂತಿ, ಡಿಸೆಂಬರ್ ಜನವರಿ ಬರ್ತದೆ. ಹೀಗೆ ಕ್ರಾಂತಿ ಶತಸಿದ್ಧ ಅಂತಿರೋ ಅಶೋಕ್ ಯಾವಾಗ ಇಳಿತೀಯಾ ಅಂತ ಕಾಂಗ್ರೆಸ್ ಅವರು ಕೇಳ್ತಿರೋದಾಗಿ ಹೇಳಿದ್ದಾರೆ. ಇನ್ನು 2.5 ವರ್ಷ ಮುಂದುವರಿತೀನಿ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಸ್ಥಿರತೆಯ ಪಾಠ ಮಾಡಿದ್ದಾರೆ. ನಾನೇ ಮುಖ್ಯಮಂತ್ರಿ ಅಂತ ಒಂದ್ ಕಡೆ ಅವ್ರು ಹೇಳೋದು, ಇನ್ನೊಂದ್ ಕಡೆ ಆ ಕಾಂಗ್ರೆಸ್ ಪಾರ್ಟಿ MLAಗಳೆಲ್ಲ ಯಾವಾಗ ಇಳಿತೀಯಪ್ಪ ಮುಖ್ಯಮಂತ್ರಿ, ಯಾವಾಗ ಇಳಿತೀಯ ಸಿದ್ದರಾಮಯ್ಯ ಅಂತ ರಂಗನಾಥ್ ಇಂದ ಹಿಡಿದು ಶಿವರಾಮೇಗೌಡರಿಂದ ಹಿಡಿದು ಎಲ್ಲರೂ ಯಾವಾಗ ಇಳಿತೀಯ ಮುಖ್ಯಮಂತ್ರಿ, ಯಾವಾಗ ಡಿ ಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾಡ್ತೀಯ ಅಂತ ಇದು ನಡೀತಾ ಇರುವಂತದ್ದು. ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀನಿ. ಇನ್ನೂ 2 ವರ್ಷ ಇರ್ತೀವಿ. ನಾನೇ ಮುಖ್ಯಮಂತ್ರಿ ಇರ್ತೀನಿ, ನಾನೇ ಮುಖ್ಯಮಂತ್ರಿ ಇರ್ತೀನಿ, ನಾನೇ ಮುಖ್ಯಮಂತ್ರಿ ಅಂತಾರೆ ಹಲವಾರು ಬಾರಿ ಹೇಳೋದಿದೇನಲ್ಲ, ಇದೇ ಅಸ್ಥಿರದ ಮೊದಲನೇ ಲಕ್ಷಣ, ಅಸ್ಥಿರತೆಯ ಮೊದಲನೇ ಲಕ್ಷಣ ಇದೆ. ಯಾಕೆ ಹೇಳ್ಬೇಕು ಅವರು ನಾನೇ ಇರ್ತೀನಿ ಅಂತ? ಅಂದ್ರೆ ಅವ್ರಿಗೆ ವಿಶ್ವಾಸ ಇಲ್ಲನ? ಬದುಕಿದ್ದೀನಿ ಅಂತ ತೋರ್ಸಾವ್, ನಾ ಬದುಕಿದ್ದೀನಿ ಅಂತ ಹೇಳೋದಲ್ಲ, ನಾ ಸತ್ತಿಲ್ಲ ಅಂತ ಹೇಳೋದಲ್ಲ. ಬೈ ಹಿಸ್ ಆಕ್ಟಿವಿಟಿ ಪೀಪಲ್ ಶುಡ್ ನೋ ದ್ಯಾಟ್ ಈಸ್ ಅಲೈವ್, ಈಸ್ ಆಕ್ಟಿವ್. ನಾ ಸತ್ತಿಲ್ರಿ ಅಂತ ಯಾಕೆ ಹೇಳ್ಬೇಕು? ಇನ್ನು ಅಧಿಕಾರ ಹಂಚಿಕೆಯ ಬಗ್ಗೆ ಸಚಿವರು ಹೈಕಮಾಂಡ್ನತ್ತ ಬೊಟ್ಟು ಮಾಡಿದ್ದಾರೆ. ಆದ್ರೆ ಸಿದ್ದು ಮಾತಿನ ಗತ್ತು ನೆನಪಿಸಿ ಸಿಟಿ ರವಿ ವರಿಷ್ಠರ ವಿರುದ್ಧ ಲೇವಡಿ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಎಲ್ಲಾ ವಿಚಾರಗಳು ಹೈಕಮಾಂಡ್ ನಿರ್ಧಾರ ಮಾಡ್ತವೆ. ಯಾರು 2.5 ವರ್ಷ ಇದನ್ನ ಹೇಳ್ತಾರ, ಅದು ಸಂಬಂಧ ಇಲ್ಲ. ಹೇಳುವಂತ ಅಧಿಕಾರ ನನಗೂ ಇಲ್ಲ, ಯಾರಿಗೂ ಕೂಡ ಇಲ್ಲ. ಅದನ್ನು ಸಹ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಮಗೇನು ಸಂಬಂಧಪಟ್ಟಿದ್ದಲ್ಲ. ಮತ್ತೆ ನಾನೇ ಅನ್ನುವಂಥದ್ದು ಹೈಕಮಾಂಡ್ ದುರ್ಬಲ ಆಗಿರೋ ಸಂಕೇತ. ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಬದಲಾವಣೆ ಚರ್ಚೆ ಇಲ್ಲ ಎಂದಿದ್ದಾರೆ. There is absolutely no dissent in the party. Our PCC president, who also happens to be Deputy Chief Minister, Mr. D.K. Shivakumar, is fully authorized to ensure that everybody toes the party line and does not speak beyond their briefs. Some people get excited either on account of their emotions or otherwise. ಈ ನಡುವೆ ಸಿದ್ದರಾಮಯ್ಯ ತಾವು 2ನೇ ಅವಧಿ ಸಿಎಂ ಆದ ಬಗ್ಗೆ ಮೊನ್ನೆ ಹೆಮ್ಮೆಯಿಂದ ಮಾತನಾಡಿದ್ರು. ಈ ಬಗ್ಗೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡರು ಕಿಡಿಕಾರಿದ್ದಾರೆ. ಬಯಲು ಸೀಮೆ ಜಿಲ್ಲೆಗಳಿಗೆ ಶುದ್ಧ ನೀರು ಹರಿಸದ ನಿಮಗೆ ಯಾವ ಯೋಗ್ಯತೆ ಇದೆ ಅಂತ ಪ್ರಶ್ನಿಸಿದ್ದಾರೆ. ಚನ್ನರಾಯಪಟ್ಟಣದ ಭೂ ವಿಚಾರವಾಗಿಯೂ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿಗಳು 2ನೇ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಜಂಬ ಕೊಚ್ಕೊಳ್ಳೋದಲ್ಲ, ರೈತರಿಗೆ ನೀರು ಪೂರೈಕೆ ಮಾಡಿದ್ದೀರಾ ಇಲ್ವರ್ತಕ್ಕಂಥ ಉತ್ತರ ಕೊಟ್ಟರೆ ಮಾತ್ರ ಅಲ್ಲಿ ಸ್ಥಾನದಲ್ಲಿ ಇರೋದಕ್ಕೆ ಸಾಧ್ಯ.
ದೇವನಹಳ್ಳಿ ಪಕ್ಕದಲ್ಲಿ ಚನ್ನರಾಯಪಟ್ಟಣದಲ್ಲಿ 3 ವರ್ಷಗಳ ಕಾಲ ಸತತವಾಗಿ ಹೋರಾಟ ಮಾಡಿ ಮುಖ್ಯಮಂತ್ರಿಯವರು ಮಂತ್ರಿಗಳ ಸಮಕ್ಷಮ ಮತ್ತೆ ಮೀಡಿಯಾ ಸಮಕ್ಷಮ ರೈತ ನಾಯಕರುಗಳ ಸಮಕ್ಷಮ ನೋಟಿಫಿಕೇಶನ್ ನಾವು ವಾಪಸ್ ತೆಗಿತೀವಿ ಅಂತ ಹೇಳಿ 2.5 ತಿಂಗಳಾಯಿತು. ಇನ್ನೂ ನೋಟಿಫಿಕೇಶನ್ ಕೊಡಲಿಲ್ಲ. ನಾಚಿಕೆಗೇಡು ಈ ಸರ್ಕಾರಕ್ಕೆ. ಸಿದ್ದರಾಮಯ್ಯ ಸಿಎಂ ಆದ 2ನೇ ಅವಧಿಯಲ್ಲಿ ಸಾಕಷ್ಟು ಟೀಕೆ ಎದುರಿಸುತ್ತಿದ್ದಾರೆ. ಈ ಮಧ್ಯೆ ಅವರ ಕುರ್ಚಿಗೆ ಕಂಟಕ ಕಾದಿದ್ಯಾ ಎಂಬ ಚರ್ಚೆ ಕೈ ಮನೆಯೊಳಗೆ ಸುಳಿದಾಡ್ತಿರೋದಂತೂ ಸುಳ್ಳಲ್ಲ. ಈರಣ್ಣ ಬಸವ, TV9 ಬೆಂಗಳೂರು.